ಹಾಯ್ ಆಲ್, ನಾನಿವತ್ತು ಇಲ್ಲಿ ಇನ್ನೂ ಒಂದು ಮಾವಿನಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಮುಗಿಯೋ ತನಕ ಹೊಸ ಹೊಸ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ, ನೋಡ್ತಾರೆ. ಈಗ ಇಲ್ಲಿ ನಾನು ಒಂದು ಪ್ಯಾನಿಗೆ ಸಾಸಿವೆ ಮತ್ತು ಮೆಂತ್ಯನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಒಂದೂವರೆ ಟೇಬಲ್ಸ್ಟು ಸಾಸಿವೆ ತೊಗೊಂಡ್ರೆ ಒಂದು 1/4 ಟೇಬಲ್ ಸ್ಪೂನ್ ಮೆಂತ್ಯನ ತೊಗೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಹಾಗೆ ಒಂದು ತೋತಾಪುರಿ ಮಾವಿನಕಾಯಿ ಹುಳಿ ಇರಬೇಕು. ಹುಳಿ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ನಾನಿಲ್ಲಿ ಖಾರಕ್ಕೆ ಒಣಮೆಣಸು, ನಿಮಗೆ ಹುಳಿ ಜಾಸ್ತಿ ಇದ್ದರೆ ಖಾರನೂ ಅಷ್ಟೇ ಇರಬೇಕು, ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇಲ್ಲಿ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡ್ಕೊತಾ ಇಲ್ಲ, ಆ್ಯಡ್ ಮಾಡ್ಕೊಳ್ದೇ ಫೈನ್ ಪೇಸ್ಟನ್ನು ಮಾಡ್ಕೊಬೇಕು. ಈಗ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನಿಗೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಬಿಕಾಸ್ ತುಂಬ ದಿನ ಸ್ಟೋರ್ ಮಾಡ್ತೀವಲ್ಲ, ಹಾಗಾಗಿ. ಎಣ್ಣೆ ಪ್ಯಾನ್ ಬಿಸಿ ಆದಮೇಲೆ ಸಾಸಿವೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಮೇಯ್ನ್ ಇದಕ್ಕೆ ಎಂತ ಹೇಳ್ತೀವಿ, ಬೆಳ್ಳುಳ್ಳಿ ಸಣ್ಣದಾಗಿ ತುಂಬ ಹೆಚ್ಕೊಂಡು ಹಾಕ್ಕೊಬೇಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಆಮೇಲೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಹಿಂಗೆ ಹಾಕ್ಕೊಂಡು, ನೆಕ್ಸ್ಟ್ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ತನಕ. ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಫಸ್ಟಿಗೆ ಇದು ಆರೆಂಜ್ ಕಲರ್ ಇತ್ತು, ಇದು ನಿಮಗೆ ನೀಟಾಗಿ ರೋಸ್ಟ್ ಆದಮೇಲೆ ರೆಡ್ ಕಲರ್ ಕಾಣಿಸಿದೆ ನೋಡಿ. ಇದು ಒಂದು ಮಾವಿನಕಾಯಿ ಚಟ್ನಿ.